ಯೂಟ್ಯೂಬರ್ಸ್ನ ಮೇಲೆ ಮಾರಣಾಂತಿಕ ಹಲ್ಲೆ. ಸತ್ಯದ ಪರ ಧ್ವನಿ ಎತ್ತಿದ್ದೇ ತಪ್ಪ. ಹಲ್ಲೆಯ ಸಮಯದಲ್ಲಿ ಎಲ್ಲೋದ್ರೂ ಪೊಲೀಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ CRK ಕ್ರಿಯೇಷನ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನು ಇಷ್ಟು ದಿನ ನಡೀತಾ ಇರುವಂತಹ SIT ತನಿಖೆಯ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಆ SIT ತನಿಖೆ ನಿಮ್ಮವರೆಗೂ ನನ್ನ ಕಡೆಯಿಂದ ರೀಚ್ ಆಗ್ತಿದೆ ಅಂದ್ರೆ ಅದಕ್ಕೆ ಅಲ್ಲಿ ಲೈವ್ ಮಾಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳೇ ಕಾರಣ ಅಂತ ಹೇಳಬಹುದು. ಆದ್ರೆ ಇವತ್ತು ಆಗಿರುವಂತಹ ಒಂದು ಮಹತ್ತರವಾದಂತಹ ಕೆಲಸ ಅಂತ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ಯಾಕಂದ್ರೆ ಅಲ್ಲಿ ಲೈವ್ ಕವರೇಜ್ ಏನ್ ಮಾಡ್ತಾ ಇದ್ರು ಆ 3 ಯೂಟ್ಯೂಬರ್ಸ್ ಹಲ್ಲೆ ನಡೆದಿರುವಂತದ್ದು. ಭೀಮಾ ಏನು 11ನೇ ಪಾಯಿಂಟ್ನ ಉತ್ಖನನ ಮಾಡೋದಕ್ಕೆ ತೋರಿಸ್ತಾನೆ, ಆದ್ರೆ ಆ 11ನೇ ಪಾಯಿಂಟ್ನ ಬಿಟ್ಟು ಒಂದು 20 ಹೆಜ್ಜೆ ಮುಂದೆ ಹೋಗಿ ಒಂದು ಎತ್ತರದ ಸ್ಥಳದಲ್ಲಿ ಉತ್ಖನನ ಮಾಡಿ ಅಂತ ಜಾಗನ ತೋರಿಸ್ತಾರೆ. ಅದಕ್ಕೆ SIT ಅವರು ಕೂಡ ಸಮ್ಮತಿಯನ್ನ ಕೊಟ್ಟು ಉತ್ಖನನ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದು ನನ್ನ ಚಾನಲ್ ವಿಡಿಯೋದಲ್ಲಿದೆ, ಹೋಗಿ ಚೆಕ್ ಮಾಡ್ಕೋಬಹುದು. ಅಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿದೆ, ತಲೆಬುರುಡೆ ಸಮೇತವಾಗಿ 3 ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಕೂಡ ನಿನ್ನೆ ಹೇಳಿದೆ. ಸೊ ಇಷ್ಟು ಭೀಮಾ ಕೊಟ್ಟಿರುವಂತಹ 11ನೇ ಸ್ಥಳದಿಂದ ಮುಂದೆ ಹೋಗಿ ತನಿಖೆ ಮಾಡಿದಾಗ ಸಿಕ್ಕಿರುವಂತದ್ದು. ಆದ್ರೆ ಇವತ್ತು ಕೂಡ ಅಲ್ಲೇ ತನಿಖೆ ಮುಂದುವರೆದಿರುವಂತದ್ದು. ತನಿಖೆ ಅದೇ ಜಾಗದಲ್ಲಿ ನಡೆದಿದೆ. ಸಂಜೆ 5 ಗಂಟೆಯವರೆಗೆ ತನಿಖೆ ನಡೆದಿರುವಂತದ್ದು. ಅದಾದ ನಂತರ 5 ಗಂಟೆಗೆ ಆ ಜಾಗನ ಅಲ್ಲಿಂದ ಪೊಲೀಸ್ಗಳೆಲ್ಲ ಹೊರಟಿದ್ದಾರೆ, SIT ತಂಡ ಎಲ್ಲ ಹೊರಟಿದೆ. ಕಾರಣ ಏನಪ್ಪಾ ಅಂದ್ರೆ SIT ತಂಡದ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಅಥವಾ ಒಂದು ಸಭೆಯನ್ನ ಏರ್ಪಡಿಸಿದ್ದಾರೆ. ಆ ಸಭೆ ಇರೋ ಕಾರಣ ಅವರು ಅಲ್ಲಿಂದ ನಿರ್ಗಮನ ಆಗಿದ್ದಾರೆ. ಇಷ್ಟಿಷ್ಟು SIT ತನಿಖೆ ಇವತ್ತು ನಡೆದಿದ್ದಂಥದ್ದು. ಮೀಟಿಂಗಿಗೆ ಎಲ್ಲರೂ ಕೂಡ ಅಲ್ಲಿಂದ ನಿರ್ಗಮನ ಮಾಡಿದ್ರು. ಇಲ್ಲಿ ಈ ಕಡೆ ಏನಾಯ್ತು, SIT ತಂಡ ಮೀಟಿಂಗ್ ನ ಅಟೆಂಡ್ ಮಾಡೋಕೆ ಹೋದಾಗ ಆ ಕಡೆ ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿರೋದಕ್ಕೆ ಹೋಗಿರೋದು ಗೊತ್ತಾಗಿದೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲೇ ಇಲ್ಲಿ ಈ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿರುವಂತದ್ದು. ಯಾವಾಗ ಹಲ್ಲೆ ನಡೀತು, ಯಾಕೆ ಹಲ್ಲೆ ನಡೀತು ಅಂತ ಅನ್ನೋದಾದ್ರೆ ಸಂಜೆ 5 ಗಂಟೆಯ ಸುಮಾರಿಗೆ ಅಥವಾ ಒಂದು 5 ಗಂಟೆಯ ಆಸುಪಾಸಿನಲ್ಲಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಖ್ಯಾತಿಯ ರಜತ್ ಸೌಜನ್ಯ ಅವರ ಮನೆಗೆ ಭೇಟಿಯನ್ನ ಕೊಡ್ತಾರೆ, ಅವರ ತಾಯಿಗೆ ಸಾಂತ್ವನ ಹೇಳುವಂತಹ ನಿಟ್ಟಿನಲ್ಲಿ. ಅಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗಳು ತಮ್ಮ ತಮ್ಮ ಕ್ಯಾಮೆರಾದಲ್ಲಿ ಅದನ್ನ ಕವರ್ ಕೂಡ ಮಾಡ್ತಾ ಇರ್ತಾರೆ. ಈ ಕಡೆ ಕುಡ್ಲಾ ರಾಂಪೇಜ್ ಕ್ಯಾಮ್ರಾಮ್ಯಾನ್ ಆ ಜಾಗದಲ್ಲೇ ಇರ್ತಾರೆ. ಅವರು ರಜತ್ ಬಂದಿದ್ದಾರೆ, ನೀವೇನಾದ್ರೂ ಬಂದು ಬೈಟ್ ತಗೊಳ್ಳೋದಿದ್ರೆ ತಗೋಬಹುದು ಅವ್ರ ಹತ್ರ ಅಂತ ಹೇಳ್ತಾರೆ. ಆಗ ಯಾವುದು ಕುಡ್ಲಾ ರಾಂಪೇಜ್ ಅಜಯ್ ಅವರು ಮತ್ತೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಹಾಗೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರು, ಈ 3 ಜನ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಓಕೆ ಬರ್ತೀವಿ ಅಂತ ಒಪ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಏನಾಗುತ್ತೆ, ರಜತ್ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕ್ಯಾಮ್ರಾಮನ್ ಮತ್ತೆ ಫೋನ್ ಮಾಡ್ತಾರೆ, ಏನಂತ, ಇವ್ರು ಈ ಕಡೆಯಿಂದ ಹೊರಟಿದ್ದಾರೆ ಆಲ್ರೆಡಿ, ನೀವೇನ್ ಅಲ್ಲಿಂದ ಇಲ್ಲಿವರೆಗೂ ಬರೋದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಯೂಟ್ಯೂಬರ್ಸ್ ಹೇಳ್ತಾರೆ, ಹೌದಾ ಸರಿ, ಹಾಗಾದ್ರೆ ಮಾರ್ಗ ಮಧ್ಯದಲ್ಲೇ ನಾವು ಬೈಟ್ ತಗೊಳ್ತೀವಿ, ಅವರು ಹೊರಟು ಬರ್ಲಿ ಅಂತ ಹೇಳ್ತಾರೆ. ನಂತರ ರಜತ್ ಕೂಡ ಆ ಕಡೆಯಿಂದ ಬರ್ತಾರೆ. ಈ ಕಡೆಯಿಂದ ಈ 3 ಜನ ಯೂಟ್ಯೂಬರ್ಸ್ ಏನಿದ್ದಾರೆ, ಈ 3 ಜನ ಯೂಟ್ಯೂಬರ್ಸ್ಗಳು ಕೂಡ ಈ ಕಡೆಯಿಂದ ಬರ್ತಾರೆ. ನಂತರ ಧರ್ಮಸ್ಥಳದ ನೇತ್ರಾವತಿ ನದಿ ನೋಡಿದಿರಾ, ಆ ನೇತ್ರಾವತಿ ನದಿಯ ರಸ್ತೆ ಏನಿದೆ ಅದರ ಮಧ್ಯದಲ್ಲಿ ಪಾಂಗಳ ಅನ್ನೋ ದಾರಿ ಇದೆ. ಅದೇ ದಾರಿ ಸೌಜನ್ಯ ಮನೆಗೆ ಹೋಗುವಂತಹ ದಾರಿಯಾಗಿದೆ. ಈ ಪಾಂಗಳ ಗೇಟ್ನಲ್ಲೇ ರಜತ್ ಬಂದು ಕಾರನ್ನ ನಿಲ್ಲಿಸ್ತಾರೆ. ಇವರು ಬೈಟ್ ಬೇಕು ಅಂತ ಕೂಡ ಕೇಳ್ತಾರೆ. ಅದಕ್ಕೆ ರಜತ್ ಏನು ಮಾತಾಡದೆ, ಸರಿ ಓಕೆ ತಗೊಳ್ಳಿ ಬೈಟ್ ತಾನೆ ಅಂತ ಹೇಳ್ತಾರೆ. ಈ ಕಡೆ ರಜತ್ ಕೂಡ ಬೈಟ್ ನ ಕೊಡ್ತಾ ಇರ್ತಾರೆ. ಅದನ್ನ ಇವರೆಲ್ಲ ಕ್ಯಾಮ್ರಾ ಆನ್ ಮಾಡಿ ಕವರ್ ಕೂಡ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಿದ್ರು ಒಂದಷ್ಟು ಜನ ಬರ್ತಾರೆ. ಬಂದವರು ಇದಕ್ಕಿದ ಹಾಗೆ ಇವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಿದ್ಯಾ, ನೀನ್ ಮಾಡ್ತಾ ಇರೋದೇನು, ನೀನ್ ಸುಳ್ಳು ಹೇಳ್ತಿದ್ಯಾ, ನೀನ್ ಹೇಳ್ತಿರೋದು ತಪ್ಪು, ನೀನ್ ಮಾಡ್ತಿರೋದು ತಪ್ಪು, ನೀನ್ ಹೇಳ್ತಿರೋದು ಸುಳ್ಳು, ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಮಿನಿಮಮ್ ಒಂದು 30 ಸೆಕೆಂಡ್ ಅಂತಾನೆ ಹೇಳ್ಬೋದು, 30ರಿಂದ 40 ಸೆಕೆಂಡ್. ಇಷ್ಟು ಮಾತಾಡಿದ ತಕ್ಷಣ ಒಬ್ಬ ಬಂದು ಕೈಯಲ್ಲಿದ್ದಂತಹ ಕ್ಯಾಮ್ರಾನ ಕಿತ್ತು ಬಿಸಾಕ್ತಾರೆ. ಬಿಸಾಕಿದಂತಹ ಫೋರ್ಸ್ಗೆ ಆ ಕ್ಯಾಮ್ರಾ ನುಚ್ಚು ನೂರಾಗೋಗುತ್ತೆ, ಅಂದ್ರೆ ಚಚ್ಚೋಯ್ತು ಅಂತಾನೆ ಹೇಳ್ಬೋದು. ನಂತರ ಇದಂತಹ 3-4 ಜನ ಮುಂದೆ ಬಂದು ಅವರ ಮೇಲೆ ಏನು ಹಲ್ಲೆ ಮಾಡೋದಕ್ಕೆ ಶುರುವಾಗ್ತಾರೆ. ಎಲ್ಲಿದ್ರೋ ಜನ 100 ಜನಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು, ಒಂದು 50 ಜನಕ್ಕಿಂತ ಹೆಚ್ಚು, 100 ಜನ ಬಂದು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಿಷ್ಟು ನಡೆದಂತಹ ಏನು ಒಂದು ಅಲ್ಲಿ SIT ತಂಡ ಇಲ್ಲದಿರುವಂತಹ ಸಂದರ್ಭದಲ್ಲಿ ಇವರ ಮೇಲೆ ನಡೆದಿರುವಂತಹ ಒಂದು ಮಾರಣಾಂತಿಕ ಹಲ್ಲೆ ಅಂತಾನೆ ಹೇಳ್ಬೋದು.
ಇನ್ನು ತನಿಖೆಯ ಜಾಗದಲ್ಲೇ ಇದ್ದು ಅದು ರಿಸ್ಕ್ ಅಂತ ಗೊತ್ತಿದ್ದು ರಿಸ್ಕ್ನ ತಗೊಂಡು ಸತ್ಯಾಸತ್ಯತೆನ ತೋರಿಸ್ತಾ ಇದ್ರು ಅವರಿಗೆ ಈ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಅಲ್ಲಿರೋ ಸತ್ಯನ ಬಯಲಿಗೆ ಎಳಿಯೋದು ಯಾರು ಅನ್ನೋದು ಇಲ್ಲಿಗೆ ಪ್ರಶ್ನೆ ಆಗುವಂಥದ್ದು. ಈಗ ಹೋಗಿರೋಂಥ ಯೂಟ್ಯೂಬರ್ಸ್ ಇಲ್ಲ ನಾ ಸತ್ಯನ ತೋರಿಸ್ಲೇಬೇಕು. ರೀಸೆಂಟ್ಲಿ ಕುಡ್ಲಾ ರಾಂಪೇಶ್ ಅಜಯ್ ಅವ್ರನ್ನ ಒಬ್ರು ಇಂಟರ್ವ್ಯೂ ಮಾಡಿದಾಗ ನಾನು ಸಾವಿಗೆ ಹೆದರಲ್ಲ, ಸಾವು ಬಂದ್ರೂ ಪರವಾಗಿಲ್ಲ, ನಾನು ಸತ್ಯಾಸತ್ಯನ ತೋರಿಸ್ತೀನಿ ಅಂತ ಒಂದು ಇಂಟರ್ವ್ಯೂನಲ್ಲಿ ಅವರು ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಸೊ ಸತ್ಯನ ನಾವು ತೋರಿಸ್ಬೇಕು ಅಂತ ಹೋದ್ರೆ ಈ ತರ ಪರಿಸ್ಥಿತಿ ಆದ್ರೆ ಇಂಥ ಜನಗಳಿಗೆ ರಕ್ಷಣೆ ಯಾರು ಕೊಡ್ತಾರೆ? ಅಲ್ಲಿ ತನಿಖೆ ನಡೀತಾ ಇದೆ, ಉತ್ಖನನ ನಡೀತಾ ಇದೆ ಅಂತ ಅಂದ್ರು ಅಲ್ಲಿ ಯಾರು ಕೂಡ ಪೊಲೀಸ್ನವರು ಇರ್ಲಿಲ್ಲ. ಓಕೆ, ಮೀಟಿಂಗ್ ಆಯ್ತು, ಎಲ್ಲಾ ಪೊಲೀಸ್ನವರು ಅಲ್ಲಿ ಮೀಟಿಂಗ್ ಅಲ್ಲಿದ್ರು, ಅದನ್ನು ಒಪ್ಕೊಳ್ಳೋಣ. 5 ಗಂಟೆ ಸರಿಸುಮಾರಿಗೆ ಇಲ್ಲಿ ಏನಾಗ್ತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಜಗಳ ಅಂತಾನೆ ಅನ್ಕೊಳ್ಳೋಣ, ನಡೀತಾ ಇದೆ. ಆದ್ರೂ ಪೊಲೀಸ್ನವರು ಬಂದಿದ್ದು 5:45, 6 ಗಂಟೆಯ ಸಮಯಕ್ಕೆ. ಅದು ಎಲ್ಲ ಮುಗಿದ ನಂತರ ಬಂದ ನಂತರ ಅವರ ಅವಶ್ಯಕತೆನಾದ್ರೂ ಅಲ್ಲಿ ಏನಿತ್ತು ಅಂತ ಗೊತ್ತಿರ್ಲಿಲ್ಲ. ಬರ್ಲಿಲ್ಲ ಅಂದಿದ್ರು ನಡೀತಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಸಿನಿಮಾದಲ್ಲಿ ತೋರಿಸ್ತಾರಲ್ವಾ ಯಾವಾಗ್ಲೂ ಪೊಲೀಸ್ನವರು ಎಲ್ಲ ಕೆಲಸ ಮುಗ್ದಾದ್ಮೇಲೆನೆ ಬರೋದು ಅಂತ. ಮೇ ಬಿ ನಮ್ಮ ಪೊಲೀಸ್ಗಳು ಹಾಗೆ ಅಂತ ಅನ್ಸುತ್ತೆ. ಎಲ್ಲ ಮುಗ್ದಾದ್ಮೇಲೆ ಡಿಸೆಂಟ್ ಆಗಿ ಎಂಟ್ರಿ ಕೊಟ್ರು. ಆದ್ರೂ ಅದಾದ್ಮೇಲೆ ಸ್ವಲ್ಪ ಜಗಳ ಮತ್ತೆ ಕದನಗಳನ್ನ ಕಮ್ಮಿ ಮಾಡಿದ್ರು. ಪೊಲೀಸ್ ಅನ್ನೋದನ್ನ ಮರ್ತ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಪ್ಲೀಸ್ ಇಲ್ಲಿಂದ ಹೊರಡಿ, ಆತರ ಮಾಡಬಾರ್ದು, ಇಲ್ಲಾಂದ್ರೆ ನಾವು ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ, ಪರ್ಮಿಷನ್ ತಗೊಂಡು ಮಾಡಬೇಕಾಗತ್ತೆ ಅಂತ ಕೇಳ್ತಿದ್ರಂತೆ. ಅದು ಕೂಡ ಗೊತ್ತಾಗಿರುವಂತದ್ದು. ಇಲ್ಲಿ ಯಾರನ್ನ ಬಚಾವ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗಿ ನಿಲ್ತಾ ಇದೆ, ಇದು ಯಾರ ಕಡೆಯಿಂದ ಇವ್ರು ಬಂದಿದ್ದಾರೆ, ಇದು ಎಲ್ಲವೂ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ಈ ಪ್ರಶ್ನೆಗೆ ಉತ್ತರ SIT ತಂಡ ಬೇಗ ತನಿಖೆನ ಮುಗಿಸಿದ ನಂತರವೇ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಒಂದಂತೂ ಹೇಳ್ಬೋದು, ಈ ವರ್ಷ ಆಗ್ಲಿ ಮುಂದಿನ ವರ್ಷ ಆಗ್ಲಿ ಅಥವಾ ಇವತ್ತೇ ಆಗ್ಲಿ ನಾಳೆ ಆಗ್ಲಿ ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಇವತ್ತು ಮುಚ್ಚಬಹುದು, ನಾಳೆ ಮುಚ್ಚಬಹುದು, ಅಥವಾ ನಾಡಿದ್ದು ಮುಚ್ಚಬಹುದು. ಆದ್ರೆ ಅದರ ನೆಕ್ಸ್ಟ್ ದಿನ ಸತ್ಯನ ಖಂಡಿತವಾಗ್ಲೂ ಮುಚ್ಚಿಡೋದಕ್ಕಾಗಲ್ಲ. ಇವ್ರು ಮಾಡ್ಕೊಂಡು ಬಂದಿರುವಂತಹ ಇಷ್ಟೂ ವರ್ಷದ ಯಾರ ಅಪರಾಧಿಗಳಿದ್ದಾರೆ ಅವರು ಅಷ್ಟು ವರ್ಷದನ್ನ ಈಗ ಬಯಲಿಗೆ ಬರ್ತಾ ಇದೆ ಅಂತ ಅಂದ್ರೆ ಯಾವತ್ತಾದ್ರೂ ಒಂದಿನ ಬಯಲಿಗೆ ಬರಲೇಬೇಕು. ಯಾರಾದ್ರೂ ಒಬ್ರು ಬಯಲಿಗೆ ತಂದೆ ತರ್ತಾರೆ. ಯಾಕಂದ್ರೆ 10 ಜನದಲ್ಲಿ 10 ಜನ ವಿಲನ್ಗಳೇ ಆಗಿರಲ್ಲ, ಅದ್ರಲ್ಲೊಬ್ಬ ಹೀರೋ ಇರ್ಲೇಬೇಕಲ್ವಾ. ಕೃಷ್ಣನ್ ತರ ಯಾರಾದ್ರೂ ಬರ್ಲೇಬೇಕು. ಬಂದಾಗ ಎಲ್ಲರಿಗೂ ಬುದ್ಧಿ ಕಲಿಸ್ತಾರೆ ಅಂತ ಅನ್ಕೊಂಡು ಸತ್ಯದ ಮೇಲೆ ಒಂದು ನಂಬಿಕೆನ ಇಟ್ಕೊಂಡು ಯಾವಾಗ್ಲಾದ್ರೂ ಸತ್ಯ ಆಚೆ ಬಂದೇ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಆದಷ್ಟು ಬೇಗ ಸತ್ಯ ಬಂದು ಈ ತರ ಪಾಪ ನಮ್ಮ ಯೂಟ್ಯೂಬರ್ಸ್ ಗಳ ಮೇಲೆ ಆಗುವಂತ ಹಲ್ಲೆಗಳನ್ನಾದ್ರೂ ಕಮ್ಮಿ ಆಗ್ಲಿ. ಪಾಪ ಅವ್ರಿಗೆ ಸಪೋರ್ಟಿಗೆ ಯಾರು ಇಲ್ಲ ಅಂತ ಅನ್ಕೋತೀನಿ. ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಅಲ್ಲೇ ಸ್ಥಳೀಯ ಆಸ್ಪತ್ರೆ ಆದಂತಹ ಬೆನೆಕೋ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಅಭಿಷೇಕ್ ಅವರಿಗೆ ಪಾಪ ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿದೆ, ಕಾಲೆಲ್ಲ ತುಂಡು ಹಾಕಿದ್ದಾರೆ ಅಂತ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ. ಬೇಗ ಅವ್ರು ಚೇತರಿಸ್ಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.